ಎಲ್ಲ ವೀಕ್ಷಕರಿಗೆ ನಮಸ್ತೆ. ನಾನು ಒಂದು 1/4 ಕೆಜಿಯಷ್ಟು ಸಿಹಿ ಗೆಣಸು ತಗೊಂಡು ಬಂದಿದ್ದೇನೆ. ಈಗ ಇದರದ್ದು ಚೆನ್ನಾಗಿ ತೊಳೆದು ಇದನ್ನು ನೀರಲ್ಲಿ ಹಾಕಿ ಬೇಯಿಸಿಕೊಳ್ಬೇಕು. ಚೆನ್ನಾಗಿ ಬೆಂದಾಗಿದೆ. ಈಗ ಅದನ್ನು ತೆಗೆದು ನೋಡಿ, ಕೊತ್ತಂಬರಿ ಸೊಪ್ಪು, ಶುಂಠಿ, ಜೀರಿಗೆ ಮತ್ತು ಓಂಕಾಳು, ಉಪ್ಪು, ಅರಶಿನ ಹುಡಿ ಮತ್ತು ಕೆಂಪು ಮೆಣಸಿನ ಹುಡಿ ಎಲ್ಲ ಹಾಕಿ ಚೆನ್ನಾಗಿ ಹೀಗೆ ಕಲಿಸ್ಕೊಳ್ಬೇಕು. ಈ ಥರ ನೋಡಿ. ಇದರಲ್ಲಿ ಬೋಂಡ ಕೂಡ ಮಾಡ್ಕೊಳ್ಬೋದು ಅಥವಾ ಚಟ್ಟಂಬಡೆ ಟೈಪು ಕೂಡ ಮಾಡಿ ನಾವು ಕಾಯಿಸಿ ತಿನ್ಬೋದು. ನೋಡಿ, ಈ ಥರ ಮಾಡ್ಕೊಳ್ಬೇಕು. ಮಕ್ಕಳಿಗಂತೂ ತುಂಬ ಖುಷಿಯಾಗ್ಬೋದು. ಇದು ಒಳ್ಳೆ ಖಾರ ಖಾರ ಆಗಿ ಶುಂಠಿ ಫ್ಲೇವರ್ ಎಲ್ಲ ಒಳ್ಳೆ ಪರಿಮಳ ಬರ್ತಾ ಉಂಟು. ಕೊತ್ತಂಬರಿ ಸೊಪ್ಪು ಕೂಡ ಹಾಕಿದ್ದು ಈ ಥರ ಚಟ್ಟಂಬಡೆ ಥರ ಮಾಡಿ ಇಟ್ಟುಕೊಂಡಿದ್ದೇನೆ. ಇದನ್ನು ಅಕ್ಕಿ ನೀರಲ್ಲಿ ಕೂಡ ನಾವು ಮುಳುಗಿಸಿ ಎಣ್ಣೆಗೆ ಹಾಕ್ಬೋದು. ನೋಡಿ, ಈ ಥರ ಮಾಡಿದ್ದೇನೆ. ಅಕ್ಕಿ ಹುಡಿಯಲ್ಲಿ ಮಾಡಿದರೆ ಒಳ್ಳೆಯದಾಗ್ತದೆ. ನಾನು ಈ ಸರ್ತಿ ನೋಡುವ ಅಂತ ಹೇಳಿ ಅಕ್ಕಿಯ ನೀರು ಮಾಡಿ ಅದರಲ್ಲಿ ಮುಳುಗಿಸಿ ಸ್ವಲ್ಪ ಕಾಯಿಸಿದೆ. ನೋಡಿ, ಎಣ್ಣೆ ಇಟ್ಟಿದ್ದೇನೆ ಬಿಸಿ ಆಗಲಿಕ್ಕೆ. ಈ ಥರ ಮಾಡಬೇಕು. ಈ ಥರ ಬೇಡದಿದ್ದರೆ ನಾವು ಕಾರ್ನ್ ಹುಡಿಯಲ್ಲಿ ಕೂಡ ಕಾಯಿಸ್ಕೊಳ್ಬೋದು. ಲಾಸ್ಟಿಗೆ ತೋರಿಸ್ತೇನೆ ನಾನು ಕಾರ್ನ್ ಹುಡಿಯಲ್ಲಿ ಹೇಗೆ ಅಂತೇಳಿ. ಇದು ಕಾರ್ನ್ ಹುಡಿ ನೋಡಿ, ಇದು ಕಾರ್ನ್ ಹುಡಿಯಲ್ಲಿ ಇದು ತುಂಬ ಕ್ರಿಪ್ಸಿಯಾಗಿ ಬರ್ತದೆ. ಅಕ್ಕಿ ಹುಡಿಯಿಂದಲೂ ಇದು ಚೆನ್ನಾಗೇ ಆಗಿದೆ. ನೋಡಿ, ಈ ಥರ ಸ್ವಲ್ಪ ಎಣ್ಣೆ ಹಾಕಿದ್ದು ನಾನು, ಜಾಸ್ತಿ ಏನು ಎಣ್ಣೆ ಹಾಕಲಿಲ್ಲ. ಕೊನೆಯದಾಗಿ ಹೇಗೆ ಆಗ್ತದೆ ನೋಡಲಿಕ್ಕೆ. ನನಗೆ ಅಂತೂ ಇದು ತುಂಬ ಖುಷಿಯಾಯಿತು. ಅಕ್ಕಿ ಹುಡಿಯಿಂದ ಕೂಡ ಕಾರ್ನ್ ಹುಡಿ ಹಾಕಿದ್ದು ತುಂಬ ಖುಷಿಯಾಯಿತು. ಒಳ್ಳೆಯದಾಗಿದೆ ನೋಡಿ. ಈ ಥರ ಮಾಡಿ ಸಾಯಂಕಾಲ ಚಾಕೆಲ್ಲ ಮಕ್ಕಳಿಗೆ ಕೊಡ್ಬೋದು. ಈಗ ರಜೆ ಅಲ್ವಾ, ಹಾಗಾಗಿ ವಾಯ್ಸು ಸ್ವಲ್ಪ ಹಾಳಾಗಿದೆ ನನ್ನದು.